ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ಸ್ಯಾಕಿಸ್ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ನಿನ್ನೆ ತರಗತಿಯಲ್ಲಿ ಏನ್ ಮಾಡಿ ಪ್ಲೇಟ್ ಬೌಂಡ್ರೀಸ್ ಬಗ್ಗೆ ತಿಳ್ಕೊಂಡಿದ್ವಿ. ಯಾವ್ಯಾವ ಅಂಚುಗಳು ಬರುತ್ತೆ, ಅದರಿಂದ ಏನೇನು ಪರಿಣಾಮಗಳಿರುತ್ತೆ, ಯಾವ್ಯಾವ ಭೂಸ್ವರೂಪಗಳು ಕ್ರಿಯೇಟ್ ಆಗುತ್ತೆ, ಪ್ರತಿಯೊಂದು ಕೂಡ ನಾವು ಡೀಟೇಲ್ ಆಗಿ ನೋಡಿದ್ವಿ. ಸೊ ನಾವು ಇವತ್ತಿನ ತರಗತಿಯಲ್ಲಿ ನೆಕ್ಸ್ಟ್ ಅಧ್ಯಾಯವನ್ನ ಭೂಕಂಪವನ್ನ ಡೀಟೇಲ್ ಆಗಿ ಇವತ್ತೇನ್ ಮಾಡೋಣ, ಅಧ್ಯಯನ ಮಾಡೋಣ. ಓಕೆನಾ? ಓಕೆ. ಸೊ ಹಾಗಾದ್ರೆ ಭೂಕಂಪ ಅಂದ್ರೆ ಏನು? ಭೂಕಂಪ ಏನಕ್ಕೆ ಬರುತ್ತೆ ಅಲ್ವಾ? ಸೊ ಭೂಕಂಪ ಅಂದ್ರೆ ಏನು ಅಂತಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ತೀವ್ರವಾದ ಅಲುಗಾಡಿಕೆ ಆಗಿದೆ ಅಂತಂದ್ರೆ ವೈಬ್ರೇಷನ್ ಆಫ್ ಅರ್ತ್. ಅಂದ್ರೆ ಏನ್ ಭೂಮಿ ಮೇಲೆ ವೈಬ್ರೇಷನ್ಸ್ ಬರುತ್ತಲ್ವಾ, ವೈಬ್ರೇಷನ್ಸ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ಥ್ವೇಕ್ ಅಂತ ಕರಿತೀವಿ. ಭೂಮಿಯ ಅಲುಗಾಡುವಿಕೆ, ಅದನ್ನ ನಾವೇನಂತ ಕರಿತೀವಿ? ಅರ್ಥ್ವೇಕ್ ಅಂತ ಕರಿತೀವಿ. ಸರ್, ಏನಕ್ಕೆ ಆ ವೇವ್ಸ್ ಬರುತ್ತೆ, ಏನಕ್ಕೆ ವೈಬ್ರೇಟ್ ಆಗುತ್ತೆ ಭೂಮಿ ಅಂತಂದ್ರೆ ಯಾವುದೇ ಪ್ರದೇಶದಲ್ಲಿ ಈ ಶಿಲಾಗೋಳದಲ್ಲಿ ಏನಿರುತ್ತಲ್ವಾ, ಈ ಶಿಲಾಗೋಳದಲ್ಲಿ ಏನೇ ವ್ಯತ್ಯಾಸ ಕಂಡು ಬಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ. ಅಂದ್ರೆ ಭೂಮಿಯ ಮೇಲ್ಪದರಲ್ಲಿ ಭೂಕವಚದಲ್ಲಿ ಏನಾದ್ರೂ ಏರುಪೇರಾದಾಗ, ಸಡನ್ ಏರುಪೇರಾಗ ಹಠಾತ್ತಾಗಿ ವ್ಯತ್ಯಾಸ ಉಂಟು ಮಾಡಿದಾಗ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಅಲೆಗಳ ರೂಪದಲ್ಲಿ ಇರುತ್ತೆ. ಆ ಅಲೆಗಳು ಯಾವಪ್ಪ ಅಂತಂದ್ರೆ ಭೂಕಂಪನ ಅಲೆಗಳು. ಈ ಅಲೆಗಳು ಏನ್ ಮಾಡುತ್ತೆ ಅಂದ್ರೆ ಭೂಕಂಪಕ್ಕೆ ಏನಾಗುತ್ತೆ, ಕಾರಣವಾಗಿರುತ್ತೆ. ಸೊ ಸರ್, ಯಾವ್ಯಾವ ಚಟುವಟಿಕೆಗಳು ಈ ವ್ಯತ್ಯಾಸಕ್ಕೆ ಕಾರಣ ಆಗ್ಬೋದು? ಭೂಕಂಪದ ಶಿಲಾಗೋಳದಲ್ಲಿ ಏನೇನ್ ಚಟುವಟಿಕೆಗಳು ಕಾರಣ ಆಗ್ಬೋದು ವ್ಯತ್ಯಾಸ ಆಗ್ಲಿಕ್ಕೆ ಅಂತಂದ್ರೆ, ಒಂದು ಭೂಫಲಕಗಳ ಚಲನತೆ ಆಗಿರ್ಬೋದು. ಓಕೆನಾ? ಒಂದು ಭೂಫಲಕಗಳ ಚಲನತೆ ಆಗಿರ್ಬೋದು. ಈ ಭೂಫಲಕಗಳ ಚಲನತೆಯಿಂದ ಏನಾಗುತ್ತೆ ಅಂದ್ರೆ ಶಿಲಾಗೋಳದಲ್ಲಿ ಏನಾಗುತ್ತೆ ಅಂದ್ರೆ ವ್ಯತ್ಯಾಸ ಆಗುತ್ತೆ, ಅಂದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ. ಆ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಅಂದ್ರೆ ಒಂದು ಎನರ್ಜಿ ಬಿಡುಗಡೆ ಆಗುತ್ತೆ. ಆ ಎನರ್ಜಿ ಯಾವ ಮುಖಾಂತರ ಬರುತ್ತೆ ಅಂದ್ರೆ ಅಲೆಗಳ ಮುಖಾಂತರ ಬರುತ್ತೆ. ಶಾಕ್ ವೇವ್ಸ್ ಮುಖಾಂತರ ಏನ್ ಮಾಡುತ್ತೆ ಅಂದ್ರೆ ಭೂಮಿನ ಅಲ್ಗಾಡಿಸ್ಬಿಡುತ್ತೆ, ವೈಬ್ರೇಷನ್ ಆಗುತ್ತೆ. ಅದೇ ಅರ್ಥಕ್ವೇಕ್. ಓಕೆನಾ? ಅದೇ ರೀತಿ ಜ್ವಾಲಾಮುಖಿನ ಇಂದ ಕೂಡ ಆಗಿರ್ಬೋದು. ಸರ್, ಮಾನವ ನಿರ್ಮಿತನ ಇದಾವಂದ್ರೆ ಮಾನವ ನಿರ್ಮಿತ ಡ್ಯಾಮ್ಗಳಿಂದ ಆಗಿರ್ಬೋದು, ಗಣಿಗಾರಿಕೆಯಿಂದ ಆಗಿರ್ಬೋದು. ಸೊ ಇದೇ ರೀತಿ ಮಾನವ ನಿರ್ಮಿತ ತುಂಬಾ ಇದಾವೆ. ಕನ್ಸ್ಟ್ರಕ್ಷನ್, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಆಗಿರ್ಬೋದು, ಯಾವುದೇ ಇರ್ಲಿ, ಯಾವುದೇ ಕಾರಣ ಇರ್ಲಿ, ಅದು ಏನಾಗಿರುತ್ತೆ ಅಂದ್ರೆ ಈ ಭೂಮಿಯ ಶಿಲಾಗೋಳಕ್ಕೆ ಯಾವುದೇ ಚಟುವಟಿಕೆಯಿಂದ ಈ ಶಿಲಾಗೋಳದಲ್ಲಿ ವ್ಯತ್ಯಾಸ ಕಂಡು ಬಂದ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ಯಾವ ರೂಪದಲ್ಲಿ ಬಿಡುತ್ತೆ ಅಂದ್ರೆ ಅಲೆಗಳ ರೂಪದಲ್ಲಿ ಇರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ಭೂಕಂಪವನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅರ್ಥ ಆಯ್ತಾ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಭೂಮಿಯ ಶಿಲಾಗೋಳದಲ್ಲಿ ಏನೇ ವ್ಯತ್ಯಾಸ, ಯಾವುದೇ ಕಾರಣದಿಂದ ವ್ಯತ್ಯಾಸ ಕಂಡು ಬಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ ಅಲೆಗಳ ಮುಖಾಂತರ. ಆ ಅಲೆಗಳಿಂದ ಏನಾಗುತ್ತೆ ಅಂದ್ರೆ ಭೂಕಂಪನ ಬರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟು ಗಣಿಗಾರಿಕೆ ಅಂತ ಕೊಟ್ಟಿರ್ತಾರೆ, ರೋಡ್ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿರ್ತಾರೆ, ಡ್ಯಾಮ್ ಕನ್ಸ್ಟ್ರಕ್ಷನ್ ಅಂತ ಏನೇನೋ ಈ ತರ ಕೊಟ್ಟಿರ್ತಾರೆ. ನೀವು ಯಾವ ಬುಕ್ ಅಲ್ಲಿ ನೋಡಿರಲ್ಲ ಈ ರಿಸೋರ್ಸಸ್, ಕಾರಣಗಳು ಭೂಕಂಪಕ್ಕೆ ಇದಾಗಿರ್ತವೆ ಅಂತ. ನೆನ್ಪಿಟ್ಕೊಳ್ಳಿ, ಅದ್ ಏನೇ ಕಾರಣ ಆಗಿರ್ಲಿ, ಆ ಚಟುವಟಿಕೆಯಿಂದ ಭೂಮಿಯ ಶಿಲಾಗೋಳದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ತುಂಬಾ ಆಪ್ಷನ್ ಇನ್ನ ಹೇಳ್ಬೇಕು ಕಾರಣಗಳು ಅಂತಂದ್ರೆ, ಈಗ ಕಸ ಡಂಪ್ ಮಾಡ್ಲಿಕ್ಕೆ ತಗ್ಗುಗಳು ತೋಡ್ತಿರ್ತಾರೆ, ಅದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ದೊಡ್ಡ ದೊಡ್ಡ ಗುಹೆಗಳಿರುತ್ತೆ ಅಲ್ವಾ, ದೊಡ್ಡ ದೊಡ್ಡ ಗುಹೆಗಳಿರುತ್ತೆ. ಅದೇನಾಗ್ಬಿಡುತ್ತೆ ಅಂತಂದ್ರೆ ಅಲ್ಲಿ ಕರಿಗೆ ಏನಾಗ್ಬಿಡುತ್ತೆ, ಗುಹೆ ಕೂಡ ಬಿದ್ದು ಬಿಡುತ್ತೆ. ಸೊ ಅಲ್ಲೂ ಏನೇ ಇರಲಿ, ಅದು ಏನೇ ಚಟುವಟಿಕೆಯಿಂದ ಶಿಲಾಗೋಳದಲ್ಲಿ ವ್ಯತ್ಯಾಸ ಆಗುತ್ತೆ ಭೂಕವಚದಲ್ಲಿ ಅಂದ್ರೆ ಅದರಿಂದ ಶಾಕ್ ವೇವ್ಸ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಶಕ್ತಿ, ಎನರ್ಜಿ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ವೇವ್ಸ್ ಉತ್ಪತ್ತಿ ಆಗಿ ಏನ್ ಮಾಡುತ್ತೆ, ಭೂಮಿಯನ್ನ ಶೇಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ, ಅಲ್ಗಾಡಕ್ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಅದನ್ನ ಭೂಕಂಪ ಅಂತ ಕರಿತೀವಿ. ಸೊ ಕಾರಣಗಳು, ನೂರಾರು ಕಾರಣಗಳು ಇರುತ್ತವೆ. ಅದ್ರಲ್ಲಿ ಮೇನ್ ಕಾರಣಪ್ಪ ಅಂತಂದ್ರೆ ಭೂಫಲಕಗಳ ಚಲನತೆ. ಓಕೆನಾ? ಸೊ ಈ ಭೂಕಂಪನ ಅಲೆಗಳಲ್ಲಿ ನಾವು ಎಷ್ಟು ಟೈಪ್ ನೋಡ್ತೀವಿ? 4 ಟೈಪ್ ಭೂಕಂಪನ ಅಲೆಗಳನ್ನ ನೋಡ್ತೀವಿ. ಸೊ ಈ ಅಲೆಗಳನ್ನ ನೋಡೋದಕ್ಕಿಂತ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಆ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲಿ ಭೂಕಂಪ ಹುಟ್ಟುತ್ತಲ್ವಾ ಅದನ್ನ ಏನಂತ ಕರೀತಾರ ಅಂತಂದ್ರೆ ಭೂಕಂಪನಾಗ್ರಿ ಅಂತ ಕರೀತಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಐಪೋ ಸೆಂಟರ್ ಅಥವಾ ಫೋಕಸ್ ಅಂತ ಕರೀತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಬಿರುಕಾಗಿದೆ. ಓಕೆನಾ? ಇಲ್ಲೊಂದು ಬಿರುಕು ಫಾಲ್ಟ್ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸಡನ್ ಆಗಿ ಒಂದು ಎನರ್ಜಿ ರಿಲೀಸ್ ಆಗ್ಬಿಡುತ್ತೆ ಈ ಪ್ರದೇಶದಲ್ಲಿ. ರಿಲೀಸ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಈ ವೇವ್ಸ್ ಮುಖಾಂತರ, ಭೂಕಂಪನ ಅಲೆಗಳ ಮುಖಾಂತರ ಏನಾಗುತ್ತೆ ಅಂದ್ರೆ ಭೂಮಿಯ ಸರ್ಫೇಸ್ ಅನ್ನ ಟಚ್ ಮಾಡುತ್ತೆ. ಸೊ ಎಲ್ಲಿ ಫಸ್ಟ್ ಯಾವ ಪ್ರದೇಶದಲ್ಲಿ ಭೂಮಿಯ ಮೇಲ್ಮೈನ ಟಚ್ ಮಾಡುತ್ತಲ್ವ ಅದಕ್ಕೆ ಏನಂತ ಕರೀತಾರೆ? ಭೂಕಂಪ ಬಾಹ್ಯ ಕೇಂದ್ರ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಎಪಿ ಸೆಂಟರ್ ಅಂತ ಕರೀತಾರೆ. ಸೊ ಇವೆರಡು ಪಾಯಿಂಟ್ ನೆನ್ಪಿಟ್ಕೋಬೇಕು, ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಎಲ್ಲಿ ಭೂಕಂಪ ಫಸ್ಟ್ ಉದ್ಭವ ಆಗಂತ ಕೇಂದ್ರ ಬಿಂದುವನ್ನ ಏನಂತ ಕರೀತಾರೆ ಅಂತಂದ್ರೆ ಭೂಕಂಪನಾಭಿ ಅಂತ ಕರೀತಾರೆ. ಯಾವಾಗ ಮೊದಲು ಭೂಮಿಯ ಮೇಲ್ಮೈನಲ್ಲಿ ತಲುಪುತ್ತಲ್ವಾ ಆ ಪ್ರದೇಶವನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ? ಭೂಕಂಪ ಬಾಹ್ಯ ಕೇಂದ್ರ ಅಂತ ಕರೀತಾರೆ. ಓಕೆನಾ? ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಈ ಭೂಕಂಪನ ಅಲೆಗಳ ಬಗ್ಗೆ ಏನ್ ಮಾಡೋಣ ಅಂದ್ರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆನಾ? ಓಕೆ. ಸೊ ಈ ಭೂಕಂಪನ ಅಲೆಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ. ಒಂದು ಭೂಕಾಯ ಅಲೆಗಳಂತೇಳಿ, ಇನ್ನೊಂದು ಮೇಲ್ಮೈ ಅಲೆಗಳಂತೇಳಿ. ಇದನ್ನ ಇಂಗ್ಲಿಷ್ ಅಲ್ಲಿ
ಏನಂತ ಕರೀತಾರೆ, ಬಾಡಿ ವೇವ್ಸ್ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ, ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಓಕೆನಾ. ಸೊ ಭೂಕಾಯ ಅಲೆಗಳು ಅಂತಂದ್ರೆ ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂಥ ಅಲೆಗಳು. ಓಕೆನಾ. ಒಳಗಡೆ ಅಂದ್ರೆ ಸರ್ಫೇಸ್ ಭಾಗದಲ್ಲಿ ಇವು ಬರಂಗಿಲ್ಲ. ಸೊ ಇವು ಮೇಲ್ಮೈ ಅಲೆಗಳು ಏನಾಗುತ್ತೆ ಅಂದ್ರೆ ಸರ್ಫೇಸ್ ಭಾಗದಲ್ಲಿ ಇರುತ್ತೆ. ಭೂಮಿಯ ಮೇಲ್ಮೈ ಸರ್ಫೇಸ್ ಇರುತ್ತಲ್ವಾ, ಆ ಭಾಗದಲ್ಲಿ ಇರ್ತಕ್ಕಂಥ ಅಲೆಗಳು. ಸೊ ಅದರ ಆಧಾರ ಮೇಲೆ ಏನಂತ ಕರೀತಾರೆ, ಇವುಗಳನ್ನ ಭೂಕಾಯ ಅಲೆಗಳು ಮತ್ತೆ ಇದನ್ನ ಮೇಲ್ಮೈ ಅಲೆಗಳು ಅಂತ ಕರೀತಾರೆ. ಓಕೆನಾ. ಈ ಭೂಕಾಯ ಅಲೆಗಳಲ್ಲಿ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎರಡು ವಿಧಗಳನ್ನ ನೋಡ್ತೀವಿ. ಓಕೆನಾ. ಅವ್ ಎರಡು ವಿಧಗಳು ಯಾವಪ್ಪ ಅಂತಂದ್ರೆ, ಒಂದು ಪ್ರಾಥಮಿಕ ಅಲೆಗಳು, ಇದನ್ನ ಪ್ರೈಮರಿ ವೇವ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಓಕೆನಾ. ಇನ್ನೊಂದು ಏನಂದ್ರೆ ಸೆಕೆಂಡರಿ ವೇವ್ಸ್ ಅಂದ್ರೆ ದ್ವಿತೀಯ ಅಲೆಗಳು. ಓಕೆನಾ. ಓಕೆ. ಸೊ ಈ ಪ್ರಾಥಮಿಕ ಅಲೆಗಳನ್ನು ನಾವು ಗುಣಲಕ್ಷಣಗಳನ್ನು ನೋಡಿದಾಗ ಇದು ಏನಿರುತ್ತೆ ಅಂದ್ರೆ ಸೌಂಡ್ ವೇವ್ಸ್ ಅಂತ ಗೊತ್ತಾ, ಶಬ್ದದ ಅಲೆಗಳು. ಆ ಶಬ್ದದ ಅಲೆಗಳ ರೀತಿಯಲ್ಲಿ ಇರುತ್ತೆ ಸೌಂಡ್ ವೇವ್ಸ್. ಸೊ ಇದು ಏನಪ್ಪ ಗುಣಲಕ್ಷಣ ಇದ್ರದ್ದು ಅಂತಂದ್ರೆ, ಘನ, ದ್ರವ ಮತ್ತೆ ಅನಿಲ ಈ ಮೂರು ಮಾಧ್ಯಮಗಳ ಮೂಲಕ ಏನ್ ಮಾಡುತ್ತೆ ಅಂದ್ರೆ ಅದು ಹೋಗುತ್ತೆ. ಓಕೆನಾ. ಅದೇ ರೀತಿ ಇದ್ರದ್ದು ವೇಗ ಏನಾಗಿರುತ್ತೆ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಆಗಿರುತ್ತೆ. ಅದೇ ಕಾರಣಕ್ಕೆ ಇದು ಏನಾಗುತ್ತೆ ಅಂದ್ರೆ ಭೂಮಿಯ ಸರ್ಫೇಸ್ ಅನ್ನ ಮೊದಲು ರೀಚ್ ಆಗುತ್ತೆ. ಅದೇ ರೀತಿ ಇದನ್ನ ಇನ್ನೊಂದು ಕೆಲವೊಂದು ಹೆಸರುಗಳಿಂದ ಕರೀತಾರೆ. ಏನು ಅಂತಂದ್ರೆ ನೀಳ ಅಲೆಗಳು ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ, ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ. ಅದೇ ರೀತಿ ಇದನ್ನ ಶಬ್ದ ಅಲೆಗಳು ಮತ್ತೆ ಸಂಕೋಚನ ಅಲೆಗಳು ಅಂತ ಕರೀತಾರೆ. ಅಂದ್ರೆ ಕಾಂಪ್ರೆಸಿವ್ ವೇವ್ಸ್ ಅಂತ ಕರೀತಾರೆ. ಓಕೆನಾ. ಕಾಂಪ್ರೆಸಿವ್ ವೇವ್ಸ್ ಅಂತ ಕರೀತಾರೆ. ಸೊ ಮೇನ್ ಇಂಪಾರ್ಟೆಂಟ್ ಈ ಅಲೆ ಇನ್ನೊಂದು ಗುಣಲಕ್ಷಣ ಏನು ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಅದು ಯಾವ್ದಪ್ಪ ಅಂತಂದ್ರೆ ಈ ಕಣಗಳ ಚಲನೆ ಏನಾಗಿರುತ್ತೆ, ತರಂಗ ಚಲನೆಗೆ ಸಮಾನಾಂತರವಾಗಿರುತ್ತೆ. ಅರ್ಥ ಆಯ್ತಾ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ವೇವ್ ಏನಿರುತ್ತಲ್ವಾ, ಇದು ತರಂಗ ಅಂದ್ರೆ ಇಲ್ಲಿರ್ತಕ್ಕಂಥ ವೇವ್ಸ್ ಏನಿದೆ, ಅಲೆ ಇದೆ ಅಲ್ವಾ, ಇಲ್ಲಿರ್ತಕ್ಕಂಥ ಕಣಗಳನ್ನ ಇದು ಯಾವ ರೀತಿ ಅಲುಗಾಡಿಸುತ್ತೆ, ವೈಬ್ರೇಟ್ ಮಾಡುತ್ತೆ ಅಂದ್ರೆ ಕಾಂಪ್ರೆಷನಲ್ ರೀತಿಯಲ್ಲಿ ವೈಬ್ರೇಟ್ ಮಾಡುತ್ತೆ. ಆಯ್ತಾ. ಹಿಗ್ಗೋದು ಕುಗ್ಗೋದು ಈ ಟೈಪ್ ಇದ್ರ ಡೈರೆಕ್ಷನ್ ಏನಾಗಿರುತ್ತೆ, ಈ ವೇವ್ಸ್ ಏನಾಗಿರುತ್ತೆ ಪ್ಯಾರಲಲ್ ಆಗಿ ಏನಾಗ್ತಾ ಇರುತ್ತೆ, ಪಾರ್ಟಿಕಲ್ಸ್ ಮೂವ್ ಆಗ್ತಿರುತ್ತೆ. ಈ ಟೈಪ್ ಏನಾಗುತ್ತೆ, ತರಂಗ ಈ ವೇವ್ ಏನಾಗುತ್ತೆ ಅಂದ್ರೆ ಚಲಿಸ್ತಾ ಇರುತ್ತೆ. ಅಲ್ಲಿರ್ತಕ್ಕಂಥ ಕಣಗಳು ಯಾವ ತರ ವೈಬ್ರೇಟ್ ಆಗ್ತಾವ ಅಂತ ಕೇಳಿದ್ರು ಅಂದ್ರೆ ಅದಕ್ಕೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ವೈಬ್ರೇಟ್ ಮಾಡ್ತಿರುತ್ತೆ ಅಂಶಗಳನ್ನ. ಓಕೆನಾ. ಇದಿಷ್ಟು ಪ್ರಾಥಮಿಕ ಅಲೆಗಳ ಬಗ್ಗೆ. ಇವಾಗ ದ್ವಿತೀಯ ಅಲೆಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನೋಡೋಣ. ಓಕೆನಾ. ಈ ದ್ವಿತೀಯ ಅಲೆಗಳನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸೆಕೆಂಡರಿ ಅಲೆಗಳಂತ ಕರೀತಾರೆ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. ಇದು ಏನಾಗುತ್ತೆ ಅಂದ್ರೆ ಕೇವಲ ಘನದಲ್ಲಿ ಮಾತ್ರ ಚಲಿಸುತ್ತೆ. ಇದನ್ನ ಕತ್ತರಿ ಅಲೆಗಳಂತಾನೂ ಕರೀತಾರೆ. ಅಂದ್ರೆ ಸಿಯರ್ ವೇವ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಸಿಯರ್ ವೇವ್ಸ್. ಸೊ ಇದು ಸಿಯರ್ ವೇವ್ಸ್ ಇದೇನು ತರಂಗಗಳಿಗೆ ಮೂವ್ ಆಗ್ತಾ ಇರ್ತಲ್ವ, ವೇವ್ಸ್ ಗಳಿಗೆ ಮೂವ್ ಆಗ್ತಾ ಇರ್ತವೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ವೇವ್ಸ್ ಮೂವ್ ಆಗ್ಬೇಕಾದ್ರೆ ಅದೇನ್ ಡೈರೆಕ್ಷನ್ ಇರುತ್ತಲ್ವಾ ಆ ತರಂಗದ್ದು, ಆ ಡೈರೆಕ್ಷನ್ ಏನ್ ಮಾಡುತ್ತೆ ಇದು ಅಂತಂದ್ರೆ ಅಡ್ಡವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಕಣಗಳನ್ನ ಏನ್ ಮಾಡುತ್ತಿರುತ್ತೆ ಅಂದ್ರೆ ವೈಬ್ರೇಟ್ ಮಾಡ್ತಾ ಇರುತ್ತೆ. ಇದನ್ನ ನಾನು ಡಯಾಗ್ರಾಮ್ಸ್ ತೋರಿಸಿ ಡೀಟೇಲ್ ಆಗಿ ಹೇಳ್ತೀನಿ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಈ ತರ ಏನು ತರಂಗ ಈ ತರ ಮೂವ್ ಆಗ್ತಿರುತ್ತೆ, ವೇವ್ಸ್ ಹೋಗ್ತಾ ಇರುತ್ತೆ, ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಅಡ್ಡವಾಗಿ ಪರ್ಪೆಂಡಿಕ್ಯುಲರ್ ಆಗಿ ಕಣಗಳನ್ನ ಮೂವ್ ಮಾಡುತ್ತಿರುತ್ತೆ ಮೇಲೆ ಕೆಳಗಡೆ. ಓಕೆನಾ. ಇದನ್ನ ಏನಂತ ಕರೀತಾರೆ ಅಂದ್ರೆ ಕತ್ತರಿ ಅಲೆಗಳು ಅಂತ ಕರೀತಾರೆ. ಓಕೆನಾ. ಅದೇ ರೀತಿ ಈಗ ಈ ಮೇಲ್ಮೈ ಅಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಎರಡು ವಿಧಗಳನ್ನ ನಾವು ನೋಡ್ತೀವಿ ಮೇಲ್ಮೈ ಅಲೆಗಳಲ್ಲಿ. ಈ ಎರಡು ವಿಧಗಳು ಯಾವಪ್ಪ ಅಂತಂದ್ರೆ ಒಂದು ಲವ್ ಅಲೆಗಳಂತೇಳಿ. ಓಕೆನಾ. ಇದನ್ನ ಇಂಗ್ಲಿಷ್ ಅಲ್ಲಿ ಲವ್ ವೇವ್ಸ್ ಅಂತಾನೆ ಕರೀತಾರೆ. ಇದನ್ನ ರಿಲೀಫ್ ವೇವ್ಸ್ ಅಂತ ಕರೀತಾರೆ. ಓಕೆನಾ. ರಿಲೇ ವೇವ್ಸ್ಗಳು. ಸೊ ಈ ಲವ್ ಅಲೆಗಳಂದ್ರೆ ಇವೆರಡು ಏನಂದ್ರೆ ಭೂಮಿಯ ಮೇಲ್ಮೈನಲ್ಲಿ ಇರ್ತಕ್ಕಂಥ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ಯಾವಾಗ ಈ ಇದು ಬಾಡಿ ವೇವ್ಸ್ ಭೂಮಿನ ಅಪ್ಪಳಿಸ್ತವೆ ನೋಡಿ, ಅವಾಗ ಆಟೋಮೆಟಿಕಲಿ ಭೂಮಿ ಸರ್ಫೇಸ್ ರೀಚ್ ಆದಾಗ ಅಲ್ಲಿ ಉದ್ಭವ ಆಗುವಂತ ಅಲೆಗಳು ಯಾವಪ್ಪ ಅಂತಂದ್ರೆ ಮೇಲ್ಮೈ ಅಲೆಗಳು. ಯಾವಾಗ ಬಾಡಿ ವೇವ್ಸ್ ಸರ್ಫೇಸ್ ಟಚ್ ಆಗ್ತವೋ ಅವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್ಫೇಸ್ ಭಾಗದಲ್ಲಿ ಏನಾಗುತ್ತೆ ಈ ಎರಡು ಅಲೆಗಳು ಉದ್ಭವ ಆಗ್ತವೆ. ಸೊ ಈ ಅಲೆಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ಲವ್ ವೇವ್ಗಳು ಏನಾಗುತ್ತೆ ಅಂದ್ರೆ ಅಡ್ಡ ತರಂಗಗಳಾಗಿದ್ದು ಅಲೆಗಳು ಚಲಿಸುತ್ತಿರುವ ದಿಕ್ಕಿಗೆ ಲಂಬವಾಗಿ ಸಮತಲ ದಿಕ್ಕಿನಲ್ಲಿ ನೆಲವನ್ನು ಕಂಪಿಸುತ್ತವೆ. ಅಂದ್ರೆ ಏನು ಅಂತಂದ್ರೆ ಇದೇನ್ ವೇವ್ ಇರುತ್ತಲ್ವಾ, ಇದೇನಾಗುತ್ತೆ ಗೊತ್ತಾ, ಈ ತರ ಹಾವಿನ ಟೈಪ್ ಮೂವ್ ಆಗ್ತಾ ಇರುತ್ತೆ. ಹಾವಿನ ಟೈಪ್. ಓಕೆನಾ. ಹಾವ್ ಹೆಂಗ್ ಮೂವ್ ಆಗುತ್ತೆ ನೋಡಿ, ಈ ಟೈಪ್ ಏನಾಗುತ್ತಿರುತ್ತೆ ಅಂದ್ರೆ ಚಲಿಸುವ ದಿಕ್ಕಿಗೆ ಇದೇನು ವೇವ್ಸ್ ಹಿಂಗ್ ಹೋಗ್ತಿರುತ್ತಲ್ವಾ ತರಂಗಗಳು, ಈ ವೇವ್ಸ್ ಏನು ಅಲೆಗಳು ಈ ತರ ಹೋಗ್ತಿರುತ್ತಲ್ವ, ಕಣಗಳನ್ನ ಈ ಹಾವಿನ ತರದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕಡೆ ಈ ಕಡೆ ಅಂದ್ರೆ ಈ ಕಡೆ ಒಂದ್ ಟೈಮು ಈ ಕಡೆ ಒಂದ್ ಟೈಮ್ ಈ ತರ ಅಡಲಾಗಿ ಏನ್ ಮಾಡುತ್ತೆ ಅಂದ್ರೆ ಇದು ಕಣಗಳನ್ನ ವೈಬ್ರೇಟ್ ಮಾಡ್ತಿರುತ್ತೆ, ಅಲುಗಾಡಿಸ್ತಾ ಇರುತ್ತೆ. ಓಕೆನಾ. ಇದು ಕಾನ್ಸೆಪ್ಟ್ ಅರ್ಥ ಸಾಕು. ಇದು ಕಂಪನದ ವ್ಯಾಪ್ತಿಯು ಆಳದೊಂದಿಗೆ ಕಡಿಮೆ ಆಗುತ್ತೆ. ನಾ ಏನ್ ಹೇಳಿದ್ದೆವು, ಸರ್ಫೇಸ್ ಅಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಕೆಳಗಡೆ ಹೋದಂತೆ ಇವುಟ್ರದ ಪ್ರಮಾಣ ಏನಾಗುತ್ತೆ ಅಲ್ವಾ, ಇವುಟ್ರದ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗ್ಬಿಡುತ್ತೆ, ಇಂಟೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ. ಅದೇ ಪಾಯಿಂಟ್. ಅದೇ ರೀತಿ ಸೇಮ್ ರೆಲಿಕ್ ಪಾಯಿಂಟ್ ಏನಿದೆ, ರೆಲಿಗ್ ಅಲೆಗಳು ಅಂತಂದ್ರೆ ಇವು ಸಾಗರದ ಅಲೆಗಳ ರೀತಿ ವೃತ್ತಾಕಾರದಲ್ಲಿ ಚಲಿಸುತ್ತವೆ.
ಅತ್ಯಂತ ನಿಧಾನ ಮತ್ತೆ ವಿನಾಶಕಾರಿಯಾಗಿವೆ. ಓಕೆನಾ. ಈ ಅಲೆಗಳು ಹೆಂಗ್ ಚಲಿಸ್ತಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹೆಂಗ್ ಚಲಿಸ್ತೀವಿ ಅಲೆಗಳು ಅಂದ್ರೆ ಈ ತರ ರೌಂಡ್, ಈ ತರ. ಓಕೆನಾ. ಈ ತರ ಚಲಿಸ್ತಾರೆ ರೌಂಡ್ ಆಗಿ ವೃತ್ತಾಕಾರದಲ್ಲಿ. ಈಗ ವೇವ್ ಪ್ರೊಪಗೇಟ್ ಆಗ್ತಿರುತ್ತೆ, ಅದರಲ್ಲಿ ರೌಂಡ್ ಆಗಿ ಈ ತರ ಅಲ್ಲಿರ್ತಕ್ಕಂಥ ಅಂಶಗಳನ್ನ ಏನೇ ಇರ್ಲಿ ಕ್ರಸ್ಟ್ ಭೂಕವಚದಲ್ಲಿ ಏನೇ ಇರುತ್ತೆ ಅಲ್ಲಿರ್ತಕ್ಕಂಥ ಕಣಗಳನ್ನ ಈ ಟೈಪ್ ಏನ್ ಮಾಡುತ್ತೆ ವೈಬ್ರೇಟ್ ಮಾಡ್ತಾ ಇರುತ್ತೆ, ಸುರುಳಿ ತರ ಸುತ್ತಾ ಇರುತ್ತೆ. ಸೊ ಅದನ್ನ ರೆಲಿಂಗ್ ಅಂತ ಕರಿತೀವಿ. ಸೊ ಇವ್ರ ಬಗ್ಗೆ ಇಲ್ಲಿ ನೋಡಿ ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಈ ನಾಲ್ಕು ಅಲೆಗಳು ಹೆಂಗ್ ಬಿಹೇವ್ ಮಾಡ್ತಾವ ಅನ್ನೋದು. ಇಲ್ಲಿ ನೋಡಿ ಪ್ರಾಥಮಿಕ ಅಲೆಗಳಂತ ಏನಂತ ಹೇಳಿದ್ದೆ, ಈ ತರ ಹಿಗ್ಗೋದು ಕುಗ್ಗೋದು, ಕಾಂಪ್ರೆಷನ್ ಮತ್ತೆ ಕುಗ್ಗುವಿಕೆ, ಈ ಟೈಪ್. ಇಲ್ಲಿ ಅಲೆಗಳು ಹೋಗ್ತಾ ಇರುತ್ತೆ, ಇಲ್ಲಿ ಅಲೆಗಳು ಹೋಗ್ತಾ ಇರುತ್ತೆ, ಇದು ವೇವ್ ಡೈರೆಕ್ಷನ್. ಸೊ ಇಲ್ಲಿ ಇರ್ತಕ್ಕಂಥ ಕಣಗಳನ್ನು ಏನ್ ಮಾಡುತ್ತಿದ್ದು ಹಿಗ್ಗುವಿಕೆ ಕುಗ್ಗುವಿಕೆ, ಈ ಟೈಪ್ ಹಿಗ್ಗುವಿಕೆ ಕುಗ್ಗುವಿಕೆ ಏನ್ ಮಾಡುತ್ತೆ ಅದಕ್ಕೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಏನ್ ಮಾಡುತ್ತೆ ಅಲ್ಲಿರ್ತಕ್ಕಂಥ ಕಣಗಳನ್ನ ಅಲುಗಾಡಿಸುತ್ತೆ. ಓಕೆನಾ. ಇದು ಪ್ರಾಥಮಿಕ ಅಲೆಗಳು. ಅದೇ ರೀತಿ ದ್ವಿತೀಯ ಅಲೆಗಳನ್ನ ನೋಡಿ, ಇಲ್ಲೊಂದು ವೇವ್ ಇದೆ. ಸೊ ಈ ಟೈಪ್ ಅದು ಹೋಗ್ತಾ ಇದೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಈ ವೇವ್ಸ್ ಇಲ್ಲಿ ನೋಡಿ ಈ ತರ ಕೆಳಕ್ಕೆ ಮೇಲಕ್ಕೆ ಈ ತರ ಬರುತ್ತಲ್ವಾ. ಅದ್ರ ಇದನ್ನ ಏನಂದ್ರೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಅಡ್ಡಲಾಗಿ ಹೋಗ್ತಿರುವಂತ ಡೈರೆಕ್ಷನ್ ಏನ್ ಮಾಡುತ್ತೆ, ಅಡ್ಡಲಾಗಿ ಏನ್ ಮಾಡುತ್ತೆ ಇದು ಕಣಗಳನ್ನ ಅಲುಗಾಡಿಸುತ್ತೆ, ವೈಬ್ರೇಟ್ ಮಾಡುತ್ತೆ. ಸೊ ವೇವ್ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಕಣಗಳನ್ನ ಏನ್ ಮಾಡುತ್ತೆ ವೈಬ್ರೇಟ್ ಮಾಡ್ತೇವೆ. ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಯಾವ ತರ ವೈಬ್ರೇಟ್ ಆಗ್ತಾವ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ. ಅದೇ ತರ ನಿಮ್ಗೆ ಏನ್ ಹೇಳಿದೆ, ಈ ರಿಲೇ ಅಲೆಗಳಂತ ಹೇಳಿದೆ. ಯಾವ ತರ, ಈ ತರ ಲೈಕ್ ಈ ತರ ಸುರುಳಿ ಆಕಾರದಲ್ಲಿ ಹೋಗ್ತಾವ ಅಂತ ಹೇಳಿದೆ. ಇಲ್ಲಿದೆ ನೋಡಿ ಡೈರೆಕ್ಷನ್ ಇದೆ ನೋಡಿ, ಡೈರೆಕ್ಷನ್ ರೆಡ್ ಮಾರ್ಕ್ ಅಲ್ಲಿ ಈ ಟೈಪ್ ಹೆಂಗೆ ಅಂತಂದ್ರೆ ಈ ಟೈಪ್ ಹಿಂಗೋ ಮತ್ತೆ ಹಿಂಗ್ ಬರುತ್ತೆ. ಅಂದ್ರೆ ಸುರುಳಿ ಆಕಾರದಲ್ಲಿ ಇದೇನ್ ಮಾಡುತ್ತಿರುತ್ತೆ ಅಂದ್ರೆ ಮೂವ್ ಆಗ್ತಾ ಇರುತ್ತೆ. ಈ ಡೈರೆಕ್ಷನ್ ಜೊತೆ ಸುರುಳಿ ಆಕಾರದಲ್ಲಿ ಅಲ್ಲಿರ್ತಕ್ಕಂಥ ಕಣಗಳನ್ನ ವೈಬ್ರೇಟ್ ಮಾಡ್ತಿರುತ್ತೆ. ಅದೇ ರೀತಿ ಈ ಲವ್ ಅಲೆಗಳಿದೆ ಅಲ್ವಾ, ಈ ಲವ್ ಅಲೆಗಳು ಇಲ್ಲಿ ಲವ್ ಅಲೆಗಳು ಅಂತ ಬರ್ಬೇಕು. ಈ ಲವ್ ಅಲೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ನೋಡ್ರಿ, ಕೆಲವೊಂದು ಎಡಕ್ಕೆ ಹೋದ್ರೆ ಕೆಲವೊಂದು ಬಲಕ್ಕೆ ಬರುತ್ತೆ ಅಂತ ಈ ಟೈಪ್ ಹಾವಿನ ಟೈಪ್, ಈ ಟೈಪ್ ಹಾವಿನ ಟೈಪ್. ಸೊ ಈ ಟೈಪ್ ನಾ ಹೇಳಿಲ್ಲ, ಹಾವಿನ ಟೈಪ್ ಏನ್ ಮಾಡುತ್ತೆ ಅಂದ್ರೆ ಈ ಚಲಿಸುತ್ತಿರುವ ದಿಕ್ಕಿನಲ್ಲಿ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ ಇದು ಹಾವಿನ ಹಾವಿನ ಅಂದ್ರೆ ಸ್ನೇಕ್ ಶೇಪ್ ಅಲ್ಲಿ, ಸ್ನೇಕ್ ಹೆಂಗ್ ಮೂವ್ ಆಗುತ್ತಲ್ವಾ ಆ ಟೈಪ್ ಅಲ್ಲಿ ಇದೇನಾಗುತ್ತೆ ಅಂತಂದ್ರೆ ಎಡಕ್ಕೆ ಬಲಕ್ಕೆ ಈ ಟೈಪ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಕಣಗಳನ್ನ ಏನ್ ಮಾಡುತ್ತೆ ಅಂದ್ರೆ ವೈಬ್ರೇಟ್ ಮಾಡುತ್ತೆ. ಸೊ ಇದಿಷ್ಟು ನೀವು ಏನಂತಂದ್ರೆ ಈ ಅಲೆಗಳ ಬಗ್ಗೆ ತಿಳ್ಕೊಂಡ್ರಿ. ಓಕೆನಾ. ಇನ್ನೊಂದು ಯಾವ್ದು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇಲ್ಲಿ ಭೂಕಂಪನ ನೆರಳಿನ ವಲಯ. ಓಕೆನಾ. ಈ ಟಾಪಿಕ್ ಅನ್ನ ನಾನು ಭೂಮಿಯ ಅಂತರಾಳ ಅಂತೇಳಿ ಫಸ್ಟ್ ವಿಡಿಯೋದಲ್ಲಿ ಫಸ್ಟ್ ಕ್ಲಾಸಲ್ಲಿ ಇಂಟೀರಿಯರ್ ಆಫ್ ಅರ್ತ್ ಅನ್ನೋದ್ರಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಅದನ್ನ ವಿಡಿಯೋ ನೋಡ್ಬಿಟ್ರೆ ಈ ಭೂಕಂಪನ ನೆರಳಿನ ವಲಯ ಬಗ್ಗೆ ಡೀಟೇಲ್ ಆಗಿ ಸಿಗುತ್ತೆ. ಓಕೆನಾ. ಓಕೆ. ಇವಾಗ ಏನ್ ಮಾಡೋಣ ಅಂತಂದ್ರೆ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ನೋಡೋಣ. ಆ ಎಕ್ಸ್ಟ್ರಾ ಪಾಯಿಂಟ್ಗಳು ಯಾವಪ್ಪ ಅಂತಂದ್ರೆ ಅಲೆಗಳ ಬಗ್ಗೆ. ಓಕೆನಾ. ಈ ಅಲೆಗಳ ಬಗ್ಗೆ ನಾನು ಏನ್ ಹೇಳಿದೆ, ಅದರಲ್ಲಿ ವೇಗ, ಈ ವೇಗ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾಧ್ಯಮದ ಮೇಲೆ ಅಲ್ವಾ, ಮಾಧ್ಯಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದೆ. ಅಂದ್ರೆ ಘನದಲ್ಲಿ ಜಾಸ್ತಿ ಇರುತ್ತೆ, ಅದಾದ್ಮೇಲೆ ದ್ರವದಲ್ಲಿ ಇರುತ್ತೆ, ಅದಾದ್ರ ಮೇಲೆ ಏನಾಗುತ್ತೆ ಅನಿಲದಲ್ಲಿ ಕಡಿಮೆ ಆಗುತ್ತೆ ಅಂತ. ಈ ಟೈಪ್ ಕಡಿಮೆ ಆಗುತ್ತಾ ಹೋಗುತ್ತೆ, ಈ ಟೈಪ್ ಇನ್ಕ್ರೀಸ್ ಆಗುತ್ತೆ ಹೋಗುತ್ತೆ ಸ್ಪೀಡ್ ಅಂತ ಹೇಳಿದೆ. ಅದೇ ರೀತಿ ಇನ್ನೊಂದು ಉಷ್ಣಾಂಶ. ಓಕೆನಾ. ಉಷ್ಣಾಂಶ, ಇಲ್ಲಿ ಇರ್ತಕ್ಕಂಥ ಉಷ್ಣಾಂಶ ಇನ್ಕ್ರೀಸ್ ಆದ್ರೆ ಅಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿ ಉಷ್ಣಾಂಶ ಇನ್ಕ್ರೀಸ್ ಆಗಬಿಟ್ರೆ ವೇಗ ಏನಾಗುತ್ತೆ ಕಡಿಮೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಇಲ್ಲಿ ಏನ್ ಕಣಗಳಿರುತ್ತಲ್ವಾ ಈ ಪ್ರದೇಶದಲ್ಲಿ, ಎಲ್ಲಿ ವೇವ್ ಮೂವ್ ಆಗ್ತಿರುತ್ತಾ ಈ ಕಣದಲ್ಲಿ ಪ್ರದೇಶಗಳೇನಿರುತ್ತೆ, ಈ ಪ್ರದೇಶದಲ್ಲಿ ಕಣಗಳಿರುತ್ತಲ್ವಾ ಇದೇನಾಗುತ್ತೆ ಉಷ್ಣಾಂಶ ಜಾಸ್ತಿ ಆದಾಗ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಕಣಗಳೇನಾಗುತ್ತೆ ಎಕ್ಸ್ಪ್ಯಾಂಡ್ ಆಗಿ ಲೂಸ್ ಆಗ್ಬಿಡುತ್ತೆ, ಅಂದ್ರೆ ಲೂಸ್ ಆಗ್ಬಿಡುತ್ತೆ. ಕಣಗಳದ್ದು ಕಾಂಪ್ಯಾಕ್ಟ್ನೆಸ್ ಏನಿರುತ್ತಲ್ವಾ ಅದು ಲೂಸ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಇದು ಘನ ಇದ್ದಿದ್ದು ಸ್ವಲ್ಪ ಲಿಕ್ವಿಡ್ ಅಂದ್ರೆ ಕಡಿಮೆ ಆಗುತ್ತೆ, ಅದರಲ್ಲಿ ಅಲ್ಲಿರ್ತಕ್ಕಂಥ ಸಾಂದ್ರತೆ ಕಡಿಮೆ ಆಗ್ಬಿಡುತ್ತೆ ಆಟೋಮೆಟಿಕಲಿ ಅಲ್ವಾ. ಸಾಂದ್ರತೆ ಕಡಿಮೆ ಆದಾಗ ಟೆಂಪ್ರೇಚರ್ ಇದು ವೇಗ ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗ್ಬಿಡುತ್ತೆ. ವೇಗ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದೇ ಸೇಮ್ ಸಾಂದ್ರತೆ ಇನ್ಕ್ರೀಸ್ ಆದಾಗ ಇವಾಗಲೇ ಹೇಳಿದ್ನಲ್ಲ, ಸಾಂದ್ರತೆ ಇನ್ಕ್ರೀಸ್ ಆದಾಗ ವೇಗ ಏನಾಗುತ್ತೆ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಜೊತೆಲಿ ನಾನು ನಿಮ್ಗೆ ಹೇಳಿದೆ ಯಾವ್ದು ಅತಿಯಾಗಿ ಸ್ಪೀಡ್ ಜಾಸ್ತಿ ಯಾವ್ದಿರುತ್ತೆ, ಪ್ರೈಮರಿ ವೇವ್ಸ್ ಇರುತ್ತೆ, ಅದಾದ್ಮೇಲೆ ಸೆಕೆಂಡ್ರಿ, ಅದಾದ್ಮೇಲೆ ಲವ್ ವೇವ್ಸ್ ಬರುತ್ತೆ ಅಂತ ಹೇಳಿದೆ, ಅದಾದ್ಮೇಲೆ ರಿಲೀಫ್ ವೇವ್ಸ್ ಅಂತ ಹೇಳಿದೆ. ಇನ್ನೊಂದು ಪಾಯಿಂಟ್ ಇಲ್ಲಿ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ವಿನಾಶಕಾರಿ ಜಾಸ್ತಿ ಯಾವ್ದಿರುತ್ತೆ ಅಂತಂದ್ರೆ ಈ ಸರ್ಫೇಸ್ ವೇವ್ಸ್ ಇರುತ್ತೆ. ಅಂದ್ರೆ ಏನ್ ಹೇಳಿದ್ನಲ್ಲ ಮೇಲ್ಮೈ ವೇವ್ಸ್, ಈ ಮೇಲ್ಮೈ ವೇವ್ಸ್ ಇರುತ್ತೆ ಆಯ್ತಾ. ಈ ಮೇಲ್ಮೈನಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅಂದ್ರೆ ರೆಲಿಗ್ ಇರುತ್ತೆ. ಓಕೆನಾ. ಈ ರೆಲಿಗ್ ಹೆಂಗ್ ಮೂವ್ ಆಗ್ತಾ ಅಂತ ಹೇಳಿದೆ ಸುರುಳಿ ಆಕಾರದಲ್ಲಿ ಈ ತರ ಪಾರ್ಟಿಕಲ್ಸ್ ನ ವೈಬ್ರೇಟ್ ಮಾಡಿ ತುಂಬಾ ವಿನಾಶಕಾರಿಯಾಗಿ ವರ್ತನೆ ಮಾಡುತ್ತೆ. ಓಕೆನಾ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗ ನಾವು ಭೂಕಂಪನವನ್ನು ಅಳಿಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಮಾಪಕಗಳ ಬಗ್ಗೆ ನೋಡೋಣ. ಅದರಲ್ಲಿ ಎರಡು ನೋಡ್ತೀವಿ, ಇಂಪಾರ್ಟೆಂಟ್ ಆಗಿರೋ ಎರಡು ಮಾಪಕಗಳ ಬಗ್ಗೆ ನಾವು ನೋಡ್ತೀವಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಒಂದು ಯಾವ್ದಪ್ಪ ಅಂತಂದ್ರೆ ಒಂದು ಮ್ಯಾಕಿಲಿ ಸ್ಕೇಲ್. ಓಕೆನಾ.
ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇದು ರಿಕ್ಟರ್ ಸ್ಕೇಲ್. ಓಕೆನಾ. ಈ ಮ್ಯಾಕ್ರಿಲ್ ಸ್ಕೇಲ್ ಏನಿದೆ ಅಲ್ವಾ, ಇದು ಭೂಕಂಪದ ತೀವ್ರತೆಯನ್ನು ತೋರಿಸ್ತೈತಿ. ಓಕೆನಾ. ತೀವ್ರತೆ ಅಂದ್ರೆ ಏನಂದ್ರೆ ಎಷ್ಟು ಜನರಿಗೆ ನಷ್ಟ ಆಯ್ತಲ್ವಾ, ನಷ್ಟ ಅಂದ್ರೆ ಎಷ್ಟು ಜನ ಸಾವನ್ನಪ್ಪಿದ್ರು ಮತ್ತು ಎಷ್ಟು ಕಟ್ಟಡಗಳು ಕೊಲ್ಯಾಪ್ಸ್ ಆದವು, ಇದು ಆಧಾರದ ಮೇಲೆ ಏನ್ ಮಾಡುತ್ತೆ ಅಂದ್ರೆ ಇಂಟೆನ್ಸಿಟಿಯನ್ನ ಪ್ರತಿನಿಧಿಸುತ್ತೆ. ಓಕೆನಾ. ಇದು ಈ ಸ್ಕೇಲ್ ಎಲ್ಲಿವರೆಗೆ ಇರುತ್ತೆ ಅಂದ್ರೆ 1ರಿಂದ 12ರವರೆಗೆ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಂಟೆನ್ಸಿಟಿ ಏನಾಗುತ್ತೆ 1ರಿಂದ 12ವರೆಗೂ ಹೋಗ್ತಾ ಹೋಗ್ತಾ ನಂಬರ್ ಹೋಗ್ತಾ ಹೋಗ್ತಾ ತೀವ್ರತೆ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ರಿಕ್ಟರ್ ಸ್ಕೇಲ್ ಏನಿದೆಯಲ್ವಾ ಪ್ರಮಾಣವನ್ನ ಸೂಚಿಸ್ತದೆ. ಓಕೆ. ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ ಇಂಗ್ಲಿಷ್ನ. ಪ್ರಮಾಣ ಅಂತಂದ್ರೆ ಈ ಬಾಹ್ಯ ಕೇಂದ್ರದಿಂದ ಭೂಕಂಪದ ಬಾಹ್ಯ ಕೇಂದ್ರ ಎಷ್ಟು ಪ್ರಮಾಣದವರೆಗೆ ಹರಡಿದೆ ನೋಡಿ, ಅದನ್ನ ಸೂಚಿಸ್ತದೆ. ಇದು ಏನಿರುತ್ತೆ ಅಂದ್ರೆ ಲಾಗ್ ಸ್ಕೇಲ್ ಅಲ್ಲಿ ಇರುತ್ತೆ, 1ರಿಂದ 10 ತನಕ ಇರುತ್ತೆ. ಓಕೆನಾ. 1ರಿಂದ 10 ತನಕ ಇರುತ್ತೆ. ಸೊ ಇದಿಷ್ಟು ನಾವೇನ್ ಮಾಡಿದ್ವಿ ಅಂದ್ರೆ ಭೂಕಂಪನ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡಿದ್ವಿ. ಇವಾಗ ಏನ್ ಮಾಡೋಣ ಅಂತಂದ್ರೆ ಭೂಕಂಪನ ಪ್ರದೇಶಗಳನ್ನು ನೋಡೋಣ. ಯಾವ ಎಷ್ಟು ಭೂಕಂಪ ಹರಡಿದೆ, ಎಲ್ಲೆಲ್ಲಿ ಭೂಕಂಪನ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ. ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಹೇಳಿದೆ. ಇಲ್ಲೇನ್ ಕಾಣಿಸುತ್ತೆ ಈ ಪೆಸಿಫಿಕ್ ಸಾಗರದ ಸುತ್ತ, ಪೆಸಿಫಿಕ್ ಸಾಗರದ ಅಗ್ನಿವೃತ್ತ ಅಂತ ಹೇಳಿದೆ. ಈ ಅಗ್ನಿವೃತ್ತದಲ್ಲಿ ಏನಾಗಿರುತ್ತೆ ಅಂದ್ರೆ ಸುಮಾರು 70ರಿಂದ 75% ಭೂಕಂಪಗಳು ಇದೇ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆನಾ. ಅದೇ ರೀತಿ ಇಲ್ಲಿ ನೋಡಿ ಇಂಡೋನೇಷ್ಯಾ ಪ್ರದೇಶದಲ್ಲಿ, ಅದೇ ರೀತಿ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ, ಅದೇ ರೀತಿ ಮೆಡಿಟೇರಿಯನ್ ಅಲ್ಲಿ ಎಲ್ಲೆಲ್ಲಿ ಬೌಂಡ್ರೀಸ್ ಇರುತ್ತಲ್ವಾ, ಈ ಪ್ಲೇಟ್ ಅಂದ್ರೆ ಫಲಕಗಳ ಅಂಚುಗಳ ಎಲ್ಲೆಲ್ಲಿ ಇರುತ್ತಲ್ವಾ ಅಲ್ಲೆಲ್ಲ ಭೂಕಂಪನಗಳು ಜಾಸ್ತಿ ಇರುತ್ತೆ. ಓಕೆನಾ. ಓಕೆ. ಅದೇ ರೀತಿ ಬಂದಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಜಾಸ್ತಿ ನಾವು ಕಾಣ್ತೀವಿ. ಎಲ್ಲಿ ಫಾಲ್ಟ್ ಝೋನ್, ಅಲ್ಲಿ ಫಾಲ್ಟ್ ಝೋನ್ ಇರುತ್ತೆ ಅಂದ್ರೆ ಬೌಂಡ್ರಿ ಇರುತ್ತಲ್ವಾ, ಭೂಫಲಕಗಳ ಅಂಚುಗಳು ಇಲ್ಲೇ ಕಂಡುಬರೋದು. ಇದು ಯುರೇಷಿಯನ್ ಪ್ಲೇಟು, ಇದು ಇಂಡಿಯನ್ ಪ್ಲೇಟ್. ಸೊ ಇವೆರಡು ಕನ್ವರ್ಜ್ ಆಗುತ್ತೆ ಅಂತ ಹೇಳಿದ್ವಿ. ಓಕೆನಾ. ಎಲ್ಲಿ ಅಂಚುಗಳು ಎರಡು ಜೋಡಣೆ ಆಗ್ತಾವಲ್ಲ, ಇಲ್ಲಿ ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಭೂಕಂಪನಗಳು ಜಾಸ್ತಿ ಕಂಡು ಬರುತ್ತೆ. ಅದೇ ರೀತಿ ಇದು ಬಿಟ್ರೆ ಎಲ್ಲಿ ಬರುತ್ತದಪ್ಪ ಅಂತಂದ್ರೆ ಗುಜರಾತ್ ಅಲ್ಲಿ. ಸೊ ನಾರ್ತ್ ಈಸ್ಟ್ ಅಲ್ಲಿ ಜಾಸ್ತಿ ಫಾಲ್ಟ್ ಝೋನ್ಸ್ ಕಂಡು ಬರುತ್ತೆ, ಬಿರುಕು ಪ್ರದೇಶಗಳಲ್ಲಿ. ಸೊ ಅಲ್ಲೂ ಕೂಡ ಭೂಕಂಪನ ಜಾಸ್ತಿ ಕಂಡು ಬರುತ್ತೆ. ಓಕೆನಾ. ಇದಿಷ್ಟು ನಾವು ಭೂಕಂಪನದ ಬಗ್ಗೆ ಡೀಟೇಲ್ ಆಗಿ ಇವತ್ತು ಅಧ್ಯಯನ ಮಾಡಿದೀವಿ. ಸೊ ಡೈರೆಕ್ಟ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಜ್ವಾಲಾಮುಖಿ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.